ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಇವತ್ತು ಬಂದು ಶನಿವಾರ. ಸ್ನಾನ ಎಲ್ಲ ಮಾಡಿದ್ಮೇಲೆ ಸ್ವಲ್ಪ ಈ ವೆದರಿಗೆ ಕೂದಲು ಸ್ವಲ್ಪ ಬೇಗ ಡ್ರೈ ಆಗೋದಿಲ್ಲ. ಅದಕ್ಕೆ ನಾನು ನನಗೆ ಯಾವಾಗಲೂ ಹಸಿ ಇದ್ರೆ ಅಷ್ಟು ಇಷ್ಟ ಆಗಲ್ಲ, ಯಾಕೆಂದರೆ ತಲೆನೋವೆಲ್ಲ ಬರ್ತಾ ಇರುತ್ತೆ. ಅದರಿಂದ ಕೂದಲೆಲ್ಲ ಈ ಥರ ಬಿಟ್ಬಿಟ್ಟು ಕುತ್ಕೊಂಡಿದ್ದೀನಿ ಡ್ರೈ ಆಗಲಿ ಅಂತೇಳಿ. ಹಾಗೆ ಇವಾಗ ನಾನು ಸುಮಾರು ವೀಡಿಯೋಸ್ನೆಲ್ಲ ನೋಡ್ತಾ ಇರ್ಬೇಕಾದ್ರೆ ನಾಯಿ ಮಾಂಸದ ಬಗ್ಗೆ ಒಂದಷ್ಟು ವೀಡಿಯೋಸ್ಗಳೆಲ್ಲ ನೋಡ್ತಾ ಇದ್ದೆ. ನನಗೆ ಒಂದು ಎಕ್ಸ್ಪೀರಿಯನ್ಸ್ ಆಗಿತ್ತು. ಏನಂದರೆ, ನಾವು ಮೋನ್ ಯಾವಾಗಲೂ ಒಂದೊಂದ್ಸರಿ ಒಂದು ಕಡೆ ಕಬಾಬ್ ತರ್ತಾಯಿದ್ರು, ಯಾವಾಗಲೂ ತರ್ತಾಯಿದ್ರು. ಅಂದರೆ ಡೈಲಿ ಎಲ್ಲ ಯಾವಾಗಲಾದ್ರೂ ತಿನ್ನಬೇಕು ಅನಿಸ್ದಾಗ ಅಲ್ಲೊಂದು ಕಡೆ ಕಬಾಬ್ ತರ್ತಾಯಿದ್ರು. ಹಾಗೆ ಯಾವಾಗಲೂ ತರ್ತಾಯಿದ್ರಲ್ಲ, ಹಾಗೆ ಒಂದಿನ ಹೀಗೆ ತೊಗೊಬಂದರು. ತಿಂತಾ ಇದ್ದೀವಿ. ನನಗೆ ಅದು ಚಿಕನ್ ಅಂತ ಅನ್ನಿಸ್ತಾನೆ ಇಲ್ಲ ನನಗೆ. ಇದ್ರ ಬಗ್ಗೆ ಮೊನ್ನೆ ಪ್ರವೀಣ ಬಂದಾಗಲೂ ಕೂಡ, ಹೋದ್ವಾರ ಸಂಡೇ ಪ್ರವೀಣ ಎಲ್ಲ ಬಂದಾಗ ಯಾವುದೋ ವಿಷಯ ಬಂತು. ಅವಾಗ ಇದ್ರ ಬಗ್ಗೆ ಚರ್ಚೆ ಎಲ್ಲ ಮಾಡಿದ್ವಿ, ಈ ಥರ ಆಯ್ತು ಕಣೋ ಅಂತೆಲ್ಲ ಹೇಳ್ತಾ ಇದ್ದೆ. ಹಾಗೆ ಕಬಾಬ್ ತಗೊಬಂದ್ರು, ತಿಂತಾ ಇದ್ದೀವಿ. ತಿನ್ಬೇಕಾದ್ರೆ ನಮ್ಗೆ ಗೊತ್ತಾಗುತ್ತೆ, ನಾವು ಚಿಕನ್ ತಿಂದಿರೋರಿಗೆ ಇದು ಚಿಕನ್ ಅಥವಾ ಬೇರೆ ಯಾವುದೋ ಮಾಂಸನ ಏನೋ ಗೊತ್ತಾಗುತ್ತೆ. ನಾನು ತಿಂತಾ ಇದ್ದೀನಿ. ತಿಂತಾ ಇದ್ದು ಕೌಶಿಗೆ ಹೇಳ್ದ, ಅವನು ತಿಂತಾ ಇದ್ದ. ಮೋನ್ ಮಾಮ ಜಾಸ್ತಿ ತಿಂದಿಲ್ಲ, ಅವ್ರು 1-2 ಪೀಸ್ ಅಷ್ಟೇ ತಿಂದು. ನಾನು ಕೌಶಿ ಜಾಸ್ತಿ ತಿಂದ್ವಿ. ಮಾತಾಡ್ಬೇಕಾದ್ರೆ ಕೌಶಿಗೆ ಹೇಳ್ದೆ, ಇದು ಚಿಕನ್ ಥರ ಅನ್ನಿಸ್ತಾ ಇಲ್ಲ ಅಲ್ವಾ ಅಂತ. ಹ್ಞೂ ಅಮ್ಮ, ಚಿಕನ್ ಥರನೇ ಇಲ್ಲ, ಇದು ಏನೋ ಒಂಥರ ಬೇರೆ ಮಾಂಸ ಥರ ಇದೆ, ಏನು ಮಾಂಸ ಅಂತ ಗೊತ್ತಿಲ್ಲ. ನಾವೇ ಮಾತಾಡ್ಕೊಂಡ್ವಿ. ಇನ್ನು ಮೋನ್ ಮಾಮಂಗೆ ಹೇಳಿದ್ರೆ, ಅಲ್ಲಿರೋರೆಲ್ಲ ತಿಂತಾ ಇಲ್ವಾ, ನಿಮ್ದೇನು ಸ್ಪೆಷಲ್ ಹಾಗೆ ಹೀಗೆ ಅಂತ ಬೈತಾರೆ ಅಂದ್ಬಿಟ್ಟು ನಾವೇ ಮಾತಾಡ್ಕೊಂಡ್ವಿ. ಆದ್ರೂ ನಮಗೆ ಒಂದು ಪೀಸ್ ತಿನ್ಬೇಕಾದ್ರು, ಅಂದ್ರೆ ಸುಮಾರು 4 ಪೀಸ್ ತಿಂದಿದ್ದೀವಲ್ಲ, 4 ಪೀಸಲ್ಲೂ 1 ಪೀಸು ಚಿಕನ್ ಅಂತಾನೆ ಅನ್ನಿಸ್ತಾ ಇಲ್ಲ. ಆಮೇಲೆ ನಾನು ನನಗೆ ತಡಿಯಕ್ಕಾಗಲಿಲ್ಲ, ಹೇಳ್ಬಿಟ್ಟೆ ಮೋನ್ ಮಾಮನ್ಗೆ, ಇಲ್ಲ ಇದು ಚಿಕನ್ ಅಲ್ಲ, ಇದೇನೋ ಬೇರೆ ಮಾಂಸ, ಇದು ಚಿಕನ್ ಥರನೇ ನನ್ಗೆ ಅನ್ನಿಸ್ತಾ ಇಲ್ಲ. ಯಾಕೆಂದರೆ ನಾವು ಚಿಕನ್ ತಿಂತಾ ಇರ್ತೀವಲ್ವಾ, ಇದು ಚಿಕನ್ನೇ ಅಲ್ಲ ನನ್ನ ಪ್ರಕಾರ, ಇದು ಯಾವುದೋ ಬೇರೆ ಮಾಂಸ ಅಂತ ಅಂದೆ. ಓ, ಅವರು ನಿನ್ಗೋಸ್ಕರ ಬೇರೆ ಮಾಂಸನ ಫ್ರೈ ಮಾಡಿ ಕೊಟ್ಟವ್ರೆ, ಅಲ್ಲಿರೋರು ಮನುಷ್ಯರಲ್ವಾ, ಎಷ್ಟೊಂದು ಜನ ತಗೊಂಡೋದ್ರು ಗೊತ್ತಾ, ಅಲ್ಲೇ ಎಷ್ಟೊಂದು ಜನ ಬಿಸಿ ಬಿಸಿ ಹಾಕಿಸ್ಕೊಂಡು ತಿಂತಾ ಇದ್ರು ಗೊತ್ತಾ, ಹಾಗೆ ಹೀಗೆ ಅಂತ ನಮಗೆ ಫುಲ್ಲು ಬೈಯೋದಿಕ್ ಸ್ಟಾರ್ಟ್ ಆಯಿತು. ಮಾಮ ಬೈಯೋದಿಕ್ ಸ್ಟಾರ್ಟ್ ಆದ್ರು. ನನಗೆ ಏನು ಮಾಡೋದು ಅಂತ ಗೊತ್ತಿಲ್ಲ. ನೀನು ತಿಂದಿಲ್ಲ ಅಂದರೆ ಬೈತಾರೆ ಅಂದ್ಬಿಟ್ಟು ನಾನು ತಿಂದೆ, ಮತ್ತು ಕೌಶಿನೂ ತಿಂದ. ಮೋನ್ ಮಾಮನೂ ತಿಂದರು, ಆದರೆ ಅವ್ರು ಜಾಸ್ತಿ ತಿಂದಿಲ್ಲ, 1 ಅಥವಾ 2 ಪೀಸ್ ಅಷ್ಟೇ ತಿಂದಿದ್ದು. ಆಮೇಲೆ ತಿನ್ಕೊಂಡ್ವಿ, ಬೈಸ್ಕೊಂಡು ಆಯಿತು. ಮಲ್ಕೊಂಡು ಮಧ್ಯರಾತ್ರಿ ಆಗಿದೆ. ಜ್ವರ ಸ್ಟಾರ್ಟ್ ಆಯ್ತು ನನಗೆ. ಜ್ವರ ಎಷ್ಟು ಅಂದರೆ ತುಂಬ ಜ್ವರ ಬಂದ್ಬಿಟ್ಟಿದೆ ನನಗೆ. ಆಮೇಲೆ ಜ್ವರ ಬಂತು, ಬೆಳಿಗ್ಗೆ ಗೆದ್ದು ತಿಂಡಿ ಮಾಡೋಕ್ಕಾಗ್ತಾ ಇಲ್ಲ. ಹೇಳ್ದೆ ಕೌಶಿಗೆ, ನನಗೆ ತಿಂಡಿ ಮಾಡೋಕ್ಕಾಗ್ತಾಯಿಲ್ಲ. ಅಂದರೆ ಸ್ಕೂಲಲ್ಲಿ ಅವನಿಗೆ ಊಟ ಕೊಡ್ತಾಯಿದ್ದು, ಅದಕ್ಕೆ ಅಲ್ಲೇ ಊಟ ಮಾಡ್ಕೊ, ತಿಂಡಿ ಏನಾದರೂ ಇಲ್ಲಿ ಹೋಟ್ಲಿಂದ ತರಿಸ್ಕೊ ಅಂತೇಳಿ ಹೇಳ್ಬಿಟ್ಟು ನಾನು ಮಲ್ಕೊಬಿಟ್ಟೆ. ಮಲ್ಕೊಂಡು ಅವನು ಹೇಳ್ತಾ ಇದ್ದಾನಮ್ಮ, ನನಗೂ ಹೆಂಗೋ ಒಂಥರ ಆಗ್ತಿದೆ, ವಾಮಿಟ್ ಬರೋ ಥರ ಏನೇನೋ ಒಂಥರ ಆಗ್ತಾ ಇದೆ ಅಂತ ಹೇಳ್ದ. ನೀನು ನಾಟಕ ಎಲ್ಲ ಆಡಬೇಡ, ಸ್ಕೂಲಿಗೆ ಹೋಗು ಅಂತೇಳಿ ನಾನು ಬೈದು ಕಳಿಸ್ಬಿಟ್ಟೆ. ಕಳಿಸಿದ್ದು ಒಂದು 1/2 ಅವರ್ 1 ಅವರಿಗೆ ಸ್ಕೂಲಿಂದ ಫೋನು, ಕೌಶಿ ಫುಲ್ ವಾಮಿಟ್ ಎಲ್ಲ ಮಾಡ್ಕೊತಿದ್ದಾನೆ ಹಾಗೆ ಹೀಗೆ ಅಂತೇಳಿ. ಆಮೇಲೆ ನನಗೆ ಜ್ವರ ಬಂದಿದೆ, ನಾನು ಹೋಗೋಕ್ಕಾಗಲ್ಲ. ಆವಾಗ ಮೋನ್ ಮಾಮಂಗೆ ಫೋನ್ ಮಾಡಿಬಿಟ್ಟು, ಈ ಥರ ಆಗಿದೆ ಅಂತ, ಹೋಗಿ ಕರ್ಕೊಬಂದ್ಬಿಡಿ ಅಂತ ಹೇಳಿದೆ. ಸರಿ ಆಯಿತು ಅಂತೇಳಿ ಮೋನ್ ಮಾಮ ಕರ್ಕೊಬಂದ್ರು. ಜ್ವರ ಹೋಗಿಲ್ಲ. ನಾವೇನು ಮಾಡ್ತೀವಿ ಅಂದರೆ, ಫಸ್ಟೇ ಜ್ವರ ಎಲ್ಲ ಬಂದಾಗ ಹಾಸ್ಪಿಟ್ಲಿಗೆ ಹೋಗಲ್ಲ, ಟ್ಯಾಬ್ಲೆಟ್ ತೊಗೊಳ್ಳೋದು, ನುಂಗ್ಕೊಳ್ಳೋದು, ಈ ಥರ ಮಾಡ್ತಾ ಇರ್ತೀವಿ. ಅವತ್ತು ಫುಲ್ಲು ಮನೇಲೆ ರೆಸ್ಟ್ ಮಾಡಿದ್ವಿ. ಅದು ಫೀವರ್ ಜಾಸ್ತಿನೇ ಆಗಿಬಿಡ್ತು. ಅದಾದಮೇಲೆ ಮತ್ತೆ ನಾವು ನೆಕ್ಸ್ಟ್ ಡೇ ಹಾಸ್ಪಿಟಲ್ಗೆ ಹೋದ್ವಿ. ತೋರಿಸಿದ್ವಿ. ಮಾಮನೇ ಬಿಟ್ಬಿಟ್ಟು ಆಫೀಸ್ಗೆ ಹೋದ್ರು, ನೀವು ತೋರಿಸ್ಕೊಂಡು ಫೋನ್ ಮಾಡಿ, ನಾವು ಬರ್ತೀವಿ ಅಂತೇಳಿ. ಆಮೇಲೆ ತುಂಬ ಜ್ವರ ನನಗೆ, ಓಕೆ, ಕೌಶಿಗಂತೂ ಫುಲ್ಲು ಜಾಸ್ತಿನೇ ಜ್ವರ. ಆಮೇಲೆ ಅವನಿಗೆ ಇದೆಲ್ಲ ಹಾಕಿದ್ರು, ಕೈಗೆ ಡ್ರಿಪ್ ಎಲ್ಲ ಹಾಕಿ ಅವನಿಗೆ ಹಾಕಬೇಕು. ತುಂಬ ಫೀವರ್ ಇದೆ ಮತ್ತು ಸುಸ್ತಾಗಿದ್ದಾನೆ ಅಂತೇಳಿ, ಏಕೆಂದರೆ ವಾಮಿಟ್ ಎಲ್ಲ ಸ್ಟಾರ್ಟ್ ಆಗೋಯ್ತು 1 ಡೇ ಆದಮೇಲೆ. ಅದು ಏನು ತಿಂದು, ಡಾಕ್ಟ್ರು ಕೇಳ್ತಾರೆ ಏನು ತಿಂದಿದ್ದೀರಾ ನಿನ್ನೆ ಹಾಗೆ ಹೀಗೆ ಅಂತ ಹೇಳ್ಬೇಕಾದ್ರೆ ನಾನು ಹೇಳಿದೆ ಡೈರೆಕ್ಟಾಗಿ, ಈ ಥರ ಚಿಕನ್ ತಿಂದ್ವಿ, ಈ ಥರ ಅನ್ನಿಸ್ತು ನನಗೆ ಅಂತೇಳಿ. ಆಮೇಲೆ ಅವರು ಅದಕ್ಕೇನೆ ಏನು ರಿಯಾಕ್ಟ್ ಮಾಡಿಲ್ಲ. ಸರಿ ಆಯಿತು, ಟ್ಯಾಬ್ಲೆಟ್ ಎಲ್ಲ ಬರ್ಕೊಟ್ರು. ಮತ್ತು ಎಷ್ಟು ದುಡ್ಡು ಖರ್ಚಾಗಿರೋದಂದರೆ, ಅದು 3 ಡೇಸ್ ಆದರೂ ಜ್ವರ ಹೋಗಿಲ್ಲ ನಮಗೆ. 3 ಡೇಸ್ ಆದಮೇಲೆ ಮತ್ತೆ ನಮಗೆ ಬ್ಲಡ್ ಚೆಕ್ ಎಲ್ಲ ಮಾಡಿದ್ರು, ನನಗೂ ಮಾಡಿದ್ರು, ಅವನಿಗೂ ಮಾಡಿದ್ರು. ಬ್ಲಡ್ ಚೆಕ್ ಎಲ್ಲ ಮಾಡಿದಾಗ ಏನು ಪ್ರಾಬ್ಲಮ್ ಇಲ್ಲ. ಅವ್ರಿಗೇನಂದರೆ ಡೆಂಗ್ಯೂ ಏನಾರು ಆಗಿರ್ಬೋದು ಅಂತೇಳಿ ಬ್ಲಡ್ ಎಲ್ಲ ಚೆಕ್ ಮಾಡಿದ್ರು. ಏನು ಪ್ರಾಬ್ಲಮ್ ಇರಲಿಲ್ಲ, ಚೆನ್ನಾಗೇ ಬಂದ್ವಿ. ಅದೇ ಚೆಕ್ ಮಾಡಿಸ್ಬೇಕಲ್ವ, 3 ಡೇಸ್ ಆದರೂ ಜ್ವರ ಬಂದಿಲ್ಲ ಅಂದರೆ ಡೆಂಗ್ಯೂನೇ ಚೆಕ್ ಮಾಡ್ತಾರೆ.
ಆಮೇಲೆ ಎಷ್ಟು ಖರ್ಚಾಯ್ತು ಅಂದರೆ 5,000 ಏನೋ ಖರ್ಚಾಯ್ತು ಕೌಶಿಗಿಯಿಂದ ಮತ್ತು ನನ್ನಿಂದ. ಯಾಕೆಂದರೆ 3 ಡೇಸಿಂದ ಜ್ವರ ಬಂತು. 1 ಡೇ ಹೋದ್ವಿ, ಡ್ರಿಪ್ ಎಲ್ಲ ಹಾಕಿಸ್ಕೊಬಂದ್ವಿ, ನೆಕ್ಸ್ಟ್ ಡೇ ಹೋಗಿ ಬ್ಲಡ್ ಚೆಕ್ ಎಲ್ಲ ಮಾಡಿಸಿದ್ವಿ. ಅದರಿಂದ ಟೋಟಲ್ 5,000 ರೂಪಾಯಿ ಆ ಥರ ಚಿಲ್ಲರೆ ಎಲ್ಲ ಆಯಿತು. ಆಮೇಲೆ ಜ್ವರ ಎಲ್ಲ ಬಿಟ್ಮೇಲೆ ಮೋಹನ್ ಮಾಮಗೆ ಹೇಳ್ದೆ, ಅದು ನಾನು ಚಿಕನ್ ಅಲ್ಲ, ಅದು ಏನೋ ಬೇರೆ ಮಾಂಸ ಹೇಳ್ತಾ ಇದ್ದೀನಿ ನಾನು, ನೀವು ಕೇಳಿಲ್ಲ, ಅದರಿಂದನೇ ನಮಗೆ ಈ ಥರ ಎಲ್ಲ ಆಗಿರೋದು ಅಂತ ಹೇಳ್ತಾ ಇದ್ದೆ. ಅಂದರೆ ನಾವು ಈಗ ಹೋಟ್ಲಲ್ಲಿ ತರಿಸ್ತೀವಲ್ಲ, ಅದು ಚಿಕನ್ ಅಥವಾ ನಾಯಿದ ಏನು ಗೊತ್ತಿರಲ್ಲ, ನಾವು ತಿನ್ಬಿಡ್ತೀವಿ. ಈ ಚಿಕನ್ ಪೀಸ್ ಆದರೆ ನಮಗೆ ಬಿರಿಯಾನಿ ತಗೊಬಂದ್ರು ನಮ್ಗೆ ಗೊತ್ತಾಗುತ್ತೆ ಇದು ಚಿಕನ್ ಪೀಸ್ ಅಲ್ಲ ಅಂತೇಳಿ. ಇವ್ರಿಗೆ ಹೇಳಿದ್ರೆ ಇವ್ರು ಕೇಳ್ತಾನೆ ಇಲ್ಲ, ನನಗೆ ಬೈಯೋದಕ್ಕೆ ಬರೋದು, ಆ ಥರ ಎಲ್ಲ ಮಾಡ್ತಾಯಿದ್ರು. ಆಮೇಲೆ ಜ್ವರ ಎಲ್ಲ ಬಂತ. ನಿಜವಾಗ್ಲೂ ಇದೇನಾಗುತ್ತೆ ಅಂದರೆ ಒಂದೊಂದ್ಸರಿ ನಾವು ಹೋಟೆಲಲ್ಲಿ ಹೋಗಿ ತಿಂತೀವಲ್ಲ, ಆವಾಗ ಚೆನ್ನಾಗಿ ಮಸಾಲೆ ಎಲ್ಲ ಹಾಕ್ಬಿಟ್ಟಿರ್ತಾರೆ, ಉಪ್ಪು ಖಾರ ಎಲ್ಲ ಹಾಕ್ದಾಗ ನಾವು ಏನು ಮಾಂಸ ತಿಂತಾ ಇದ್ದೀವಿ ಅಂತ ನಮಗೆ ಗೊತ್ತಿಲ್ಲ. ಯಾಕೆಂದರೆ ರುಚಿಯಾಗಿರುತ್ತಲ್ವಾ, ತಿಂದ್ಬಿಟ್ಟಿರ್ತೀವಿ. ಅದಕ್ಕೆ ಹೇಳೋದು, ಮನೇಲಿ ಎಷ್ಟೇ ಒಂದು 50 ರೂಪಾಯಿ 100 ರೂಪಾಯಿ ಜಾಸ್ತಿ ಆದ್ರೂ ಮನೆಗೆ ತಗೊಬಂದು ಮಾಡ್ಕೊಂಡು ತಿನ್ನಬೇಕು ಅಂತ. ನಮಗೆ ಮಾಡದೇ ಇರೋ ಸಂಕಟಕ್ಕೆ ಹೋಗ್ಬಿಟ್ಟು ಹೋಟ್ಲಲ್ಲಿ ತಂದ್ಬಿಡೋದು, ಆ ಥರ ಮಾಡ್ತೀವಿ. ನಾವು ತಿಂದಿರ್ಬೋದು ನಾಯಿ ಮಾಂಸ, ಗೊತ್ತಿಲ್ಲ. ಯಾಕೆ ಹೇಳಿ, ಯಾಕೆಂದರೆ ನಮ್ಗೆ ಗೊತ್ತಿಲ್ಲ ಅಲ್ಲಿ ಏನು ಹಾಕಿ ಯಾವ ಮಾಂಸ ಹಾಕಿ ಮಾಡಿರ್ತಾರೆ ಅಂತ ನಿಜವಾಗ್ಲೂ ಗೊತ್ತಿರಲ್ಲ. ಈ ಥರ ಮಸಾಲೆ ಉಪ್ಪು ಎಲ್ಲ ಹಾಕ್ದಾಗ ಏನು ಗೊತ್ತಾಗುತ್ತೆ ಮಾಂಸ ಇದೇ ಮಾಂಸ ಅಂತ ಗೊತ್ತೇ ಆಗಲ್ಲ. ಚೆನ್ನಾಗಿದೆ, ಗ್ರೇವಿ ಇರುತ್ತೆ, ಮಸಾಲೆ ಥರ ಇರುತ್ತೆ, ಟೇಸ್ಟಿಯಾಗಿದೆ ಅಂದ್ಬಿಟ್ಟು ತಿನ್ಬಿಟ್ಟು ಬಂದ್ಬಿಡ್ತೀವಿ. ಅದು ನಿಜವಾಗ್ಲೂ ಮರಿ ಮಾಂಸ ಅಂತ ಅನ್ಸೋದಿಲ್ಲ. ನಾನು ಸುಮಾರು ಸರಿ ಹೇಳಿದ್ದೀನಿ, ನಾನು ಚಿಕನ್ ಪಲಾವು, ಹೀಗೆ ಮಟನ್ ಪಲಾವ್ ಏನಾದ್ರು ತರಿಸಿದ್ರೆ ಪೀಸ್ ತರಿಸಲ್ಲ, ಕುಸ್ಕ ಮಾತ್ರ ತರಿಸಿರ್ತೀನಿ. ಏಕೆಂದರೆ ಅದು ಮಾಂಸ ನನಗೆ ಇಷ್ಟನೇ ಆಗಲ್ಲ. ಒಂದೊಂದು ಪೀಸ್ ಇಷ್ಟಿಷ್ಟು ದಪ್ಪ ಇರುತ್ತೆ. ನಾವೆಲ್ಲ ಏನೋ ಮಾಮೂಲಿ ನಾರ್ಮಲಾಗಿ ಇಷ್ಟೇ ದಪ್ಪ ಇರುತ್ತೆ, ಮನೆಗೆಲ್ಲ ಕಟ್ ಮಾಡಿಸ್ಕೊಬಂದ್ರೆ ಇಷ್ಟೇ ದಪ್ಪ ಇರುತ್ತೆ. ಇವ್ರೇನಪ್ಪ ಇಷ್ಟು ದಪ್ಪ ಇರುತ್ತಲ್ಲ. ಆಮೇಲೆ ಅದು ಉಪ್ಪು ಮಧ್ಯದಲ್ಲಂತೂ ಉಪ್ಪು ಖಾರ ಹಿಡ್ದಿರೋದೇ ಇಲ್ಲ. ಅದರಿಂದ ನಾನು ಇತ್ತೀಚೆಗೆ ಕುಸ್ಕನೇ ತರಿಸೋದು. ಏನಾದರೂ ಮಟನ್ ಎಲ್ಲ ತಿನ್ನಬೇಕು ಅಂದರೆ ನಾನು ಮಟನ್ ತರಿಸ್ಬಿಟ್ಟೆ ಮನೇಲಿ ಏನಾದರೂ ಗ್ರೇವಿ ಅಥವಾ ಮಟನ್ ಸಾರು ಈ ಥರದ್ದೆಲ್ಲ ಮಾಡ್ತೀನಿ. ಹೊರಗಡೆಯಿಂದಂತೂ ತರಿಸ್ತೀನಿ, ಇಲ್ಲ ಅಂತಲ್ಲ. ಈ ಥರ ಕಬಾಬ್ ಎಲ್ಲ ತರಿಸೋದು ಕಡಿಮೆ, ತರಿಸ್ತೀನಿ ಸ್ವಲ್ಪ ಕಡಿಮೆ. ಆ ಥರ ನಾವು ಕೂಡ ಹೋಟ್ಲಿಗೆಲ್ಲ ಹೋಗ್ತೀವಲ್ಲ, ನಿಜವಾಗ್ಲೂ ತಿಂದಿರ್ತೀವಿ ಅಂತ ನನಗನ್ಸುತ್ತೆ. ಯಾಕೆಂದರೆ ಏನು ಗೊತ್ತಾಗಲ್ವಲ್ಲ, ತಿಂದು ಬಂದಿರ್ತೀವಿ. ಈಗ ಅಷ್ಟು ದೊಡ್ಡ ದೊಡ್ಡ ಹೋಟ್ಲ್ ಇರ್ಬೋದು, ಯಾವುದೇ ಹೋಟ್ಲು, ಈ ಥರ ಹೋಟೆಲ್ ಅಂತ ಹೇಳಲ್ಲ, ಯಾವುದೇ ಹೋಟೆಲ್ ತೊಗೊಂಡ್ರು ಅಲ್ಲಿ ಯಾವ ಮಾಂಸ ಹಾಕಿರ್ತಾರೆ ಏನು ಗೊತ್ತಿರಲ್ಲ. ನಮ್ಮ ರುಚಿಗೆ ನಾವು ತಿಂದ್ಬಿಟ್ಟು ಸಖತ್ತಾಗಿ ತಂದ್ಕೊಂಡು ಬಂದಿರ್ತೀವಿ. ನನಗೆ ಈ ಥರ ಎಕ್ಸ್ಪೀರಿಯನ್ಸ್ ಆದಾಗ ಅದು ಏನು ಮಾಂಸ ಅಂತ ಗೊತ್ತಿಲ್ಲ, ಕಬಾಬ್ ತಿಂತಾ ಇದ್ದೀವಿ, ಅದು ರಿಯಲಿ ನನಗೆ ಇದೇ ಮಾಂಸ, ನಾಯಿ ಮಾಂಸನೇ ಇರ್ಬೋದು, ಗೊತ್ತಿಲ್ಲ ನನಗೆ. ಆದರೆ ಚಿಕನ್ ಅಂತೂ ಅಲ್ವೇ ಅಲ್ಲ, ಗೊತ್ತಾಗುತ್ತೆ ನಮಗೆ. ಚಿಕನ್ ಕಬಾಬ್ ಎಲ್ಲ ತಿಂದಿರ್ತೀವಿ, ಮನೇಲೆ ಮಾಡ್ತೀವಿ, ವೀಕ್ಲಿ ಒಂದ್ಸರಿ ಚಿಕನ್ ತಂದು ತಿಂತೀವಿ, ಟೇಸ್ಟ್ ಗೊತ್ತಾಗುತ್ತೆ, ಇದು ಚಿಕನ್ನು ಅಲ್ಲ ಅಂತ. ಆದರೆ ಅವತ್ತು ತಿಂದಿದ್ದಂತೂ ಚಿಕನ್ನೇ ಅಲ್ಲ, ನಿಜವಾಗ್ಲೂ ನಾಯಿದೇ ಇರ್ಬೋದೇನೋ ಗೊತ್ತಿಲ್ಲ ನನಗೆ. ಈ ಥರ ಆಗಿರೋದು, ಈ ಥರ ಆಗುತ್ತೆ ನನಗೆ. ಆ ಥರದ್ದು ಫ್ರೆಂಡ್ಸ್, ನಿಮಗೆ ಏನಾದರೂ ಈ ಥರ ಅನುಭವ ಆಗಿದ್ರೆ ಕಾಮೆಂಟ್ಸಲ್ಲಿ ತಿಳಿಸಿ. ಒಬ್ಬೊಬ್ಬರಿಗೆ ಒಂದೊಂದು ಥರ ಎಕ್ಸ್ಪೀರಿಯನ್ಸ್ ಆಗಿರುತ್ತೆ. ಅದರಲ್ಲೂ ಹೋಟೆಲ್ಗಳಲ್ಲೇ ಜಾಸ್ತಿ ಈ ಥರ ಆಗೋದು. ಈಗ ನಾವು ಬೀಗ್ರೂಟ ಆ ಥರ ಫಂಕ್ಷನ್ಗಳಲ್ಲಿ ಆ ಥರ ಎಲ್ಲ ಏನೂ ಆಗಿರಲ್ಲ. ಆದರೆ ಹೋಟೆಲ್ಗಳಲ್ಲಿ ಈ ಥರ ಎಕ್ಸ್ಪೀರಿಯನ್ಸ್ ಆಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ನಿಮ್ಗೆ ಯಾವ ಥರ ಎಕ್ಸ್ಪೀರಿಯನ್ಸ್ ಏನಾದರೂ ಆಗಿದ್ರೆ ನಂತರ ನೀವು ತಿಳಿಸ್ಬೋದು. ಓಕೆ ಫ್ರೆಂಡ್ಸ್, ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ವಿಡಿಯೋಸ್ ಆದರೆ ಲೈಕ್, ಶೇರ್, ಕಾಮೆಂಟ್ ಮಾಡಿ. ಹಾಗಾದ್ರೆ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಓಕೆ, ಬಾಯ್.